ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಗೇಟ್ ವೇ ಆಫ್ ಕರ್ನಾಟಕ ಎಂದು ಪ್ರಖ್ಯಾತಿಯನ್ನು ಪಡೆದಿರುವ ನಮ್ಮ ಕರ್ನಾಟಕದ ಕಡಲ ತೀರದಲ್ಲಿರುವ ಮಂಗಳೂರು ನಗರ ಹಿಂದೆ ತನ್ನ ಸುಂದರವಾದ ಕಡಲ ತೀರಕ್ಕೆ ಹಾಗೂ ವಿಶಾಲವಾದ ಬಂದರನ್ನು ಹೊಂದಿರುವುದಕ್ಕಾಗಿ ಪ್ರಖ್ಯಾತಿಯನ್ನು ಪಡೆದಿತ್ತು. ಪ್ರಸ್ತುತ ಅದೇ ಮಂಗಳೂರು ನಗರ ಈಗ ನಮ್ಮ ಭಾರತ ದೇಶದ ಮುಂದಿನ ಐಟಿ ಹಬ್ ಆಗುವ ಕಡೆಗೆ ವೇಗವಾಗಿ ಸಾಗುತ್ತಿದೆ. ನಮ್ಮ ರಾಜ್ಯ ಸರ್ಕಾರದ ಕೆಲವು ಉತ್ತಮ ನಿರ್ಧಾರಗಳಿಂದಾಗಿ ಕೆಲವು ಪ್ರಸಿದ್ಧ ತಂತ್ರಜ್ಞಾನ ಕಂಪನಿಗಳು ಇಲ್ಲಿ ಹೂಡಿಕೆಯನ್ನು ಮಾಡುತ್ತಿರುವ ಕಾರಣ ನಮ್ಮ ಮಂಗಳೂರು ನಗರ ಮುಂದಿನ ಭಾರತದ ಸಿಲಿಕಾನ್ ಬೀಚ್ ಆಗಿ ಹೊರಹೊಮ್ಮಲು ತಯಾರಾಗುತ್ತಿದೆ. ಈ ಪರಿವರ್ತನೆ ಹೇಗೆ ಸಾಧ್ಯವಾಯಿತು? ಯಾವ ಪ್ರಸಿದ್ಧ ಕಂಪನಿಗಳು ಮಂಗಳೂರಿನಲ್ಲಿ ಈಗಾಗಲೇ ಹೂಡಿಕೆಯನ್ನು ಮಾಡಿವೆ ಹಾಗೂ ಮಾಡುತ್ತಿವೆ? ಎಷ್ಟು ಜನ ಈಗ ಮಂಗಳೂರು ನಗರದಲ್ಲಿ ಐಟಿ ಉದ್ಯೋಗಗಳನ್ನು ಮಾಡುತ್ತಿದ್ದಾರೆ? ಮುಂದೆ ಇನ್ನು ಎಷ್ಟು ಐಟಿ ತರದ ಉದ್ಯೋಗಗಳು ಮಂಗಳೂರು ನಗರದಲ್ಲಿ ಸೃಷ್ಟಿಯಾಗಲಿವೆ? ಈ ತರದ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ನಮ್ಮ ಕಡಲ ತೀರದ ನಗರ ಮಂಗಳೂರು ಸಿಲಿಕಾನ್ ಬೀಚ್ ಮಂಗಳೂರಾಗಿ ಬದಲಾಗುತ್ತಿರುವುದಕ್ಕೆ ಇರುವ ಪ್ರಮುಖ ಕಾರಣಗಳಲ್ಲಿ ಒಂದು, ಮಂಗಳೂರು ನಗರದಲ್ಲಿ 20ಕ್ಕೂ ಹೆಚ್ಚು ಉತ್ತಮ ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದು ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಬೇಕಿರುವ ವಿದ್ಯಾರ್ಹತೆಯನ್ನು ಹೊಂದಿರುವ ಜನ ಈ ಭಾಗದಲ್ಲಿ ಹೆಚ್ಚಾಗಿ ಲಭ್ಯವಿರುವುದು ಇದಕ್ಕೆ ಪ್ರಮುಖ ಕಾರಣ. ಹಾಗೂ ಸಮುದ್ರ ತೀರದಲ್ಲಿ ಹಾದು ಹೋಗುವ ಜಾಗತಿಕ ಕೇಬಲ್ ಸಂಪರ್ಕ ನಮ್ಮ ಮಂಗಳೂರು ನಗರಕ್ಕೆ ಲಭ್ಯವಿರುವ ಕಾರಣ ಹಾಗೂ ಮಂಗಳೂರು ನಗರದಲ್ಲಿನ ಜೀವನ ಶೈಲಿ, ಸುಂದರ ಪರಿಸರ ಹಾಗೂ ಹೊಸ ಕಂಪನಿಗಳು ತಮ್ಮ ಯೂನಿಟ್ಗಳನ್ನು ಸ್ಥಾಪನೆ ಮಾಡಲು ಬೇಕಿರುವ ಭೂಮಿ ಈ ಭಾಗದಲ್ಲಿ ಹೆಚ್ಚಾಗಿ ಲಭ್ಯವಿರುವ ಕಾರಣ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಉತ್ತಮ ಯೋಜನೆಗಳ ಘೋಷಣೆಯಿಂದಾಗಿ ನಮ್ಮ ಮಂಗಳೂರು ನಗರಕ್ಕೆ ಈ ತರದ ಪರಿವರ್ತನೆ ಸಾಧ್ಯವಾಗುತ್ತಿದೆ. ಈಗಾಗಲೇ 150ಕ್ಕೂ ಹೆಚ್ಚು ಐಟಿ ಕಂಪನಿಗಳು ಮಂಗಳೂರಿನಲ್ಲಿ ಹೂಡಿಕೆಯನ್ನು ಮಾಡಿದ್ದು, ಇದರ ಪೈಕಿ ಐಟಿ ದಿಗ್ಗಜರಾದ ಇನ್ಫೋಸಿಸ್, ಕಾಗ್ನಿಸೆಂಟ್, ರೋಬೋಸಾಫ್ಟ್, ಇನ್ವೆಂಚರ್ ಕಂಪನಿ ಹಾಗೂ ಮಂಗಳೂರಿನ ಸ್ಥಳೀಯ ಸಂಸ್ಥೆಗಳಾದ ದಿಯಾ ಸಿಸ್ಟಮ್ಸ್ ಮತ್ತು ಸೆಮ್ನಾಕ್ ಸೊಲ್ಯೂಷನ್ ಸಂಸ್ಥೆಗಳು ಪ್ರಮುಖವಾಗಿವೆ. ಈಗಾಗಲೇ 20,000ಕ್ಕೂ ಹೆಚ್ಚು ಜನ ಮಂಗಳೂರಿನ ಐಟಿ ಉದ್ಯಮದಲ್ಲಿ ನೇರ ಉದ್ಯೋಗಗಳನ್ನು ಪಡೆದಿದ್ದು, ಪ್ರತಿ ವರ್ಷ 3,000 ಕೋಟಿಗೂ ಹೆಚ್ಚು ಮೊತ್ತದ ವ್ಯವಹಾರವನ್ನು ಮಂಗಳೂರಿನ ಐಟಿ ಉದ್ದಿಮೆ ನಿರ್ವಹಿಸುತ್ತಿದೆ. ಕಳೆದ ವರ್ಷ 2024ರಲ್ಲಿಯೇ 40ಕ್ಕೂ ಹೆಚ್ಚು ಹೊಸ ಐಟಿ ಕಂಪನಿಗಳು ನಮ್ಮ ಮಂಗಳೂರು ನಗರದಲ್ಲಿ ಹೊಸ ಹೂಡಿಕೆಯನ್ನು ಮಾಡಿದ್ದು, ಮುಂದಿನ ವರ್ಷಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚು ವೇಗವಾಗಿ ಏರಿಕೆಯಾಗಲಿದೆ. ನಮ್ಮ ಕರ್ನಾಟಕ ಸರ್ಕಾರದ ಬಿಯಾಂಡ್ ಬೆಂಗಳೂರು ಹಾಗೂ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ತರದ ಸರ್ಕಾರಿ ಕಾರ್ಯಕ್ರಮಗಳಿಂದಾಗಿ ಹಾಗೂ ಇದೇ ವರ್ಷ 2025ರ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳೂರು ನಗರದಲ್ಲಿ ಆಯೋಜನೆಗೊಂಡಿದ್ದ ಮಂಗಳೂರು ಟೆಕ್ನೋವಾನ್ಸಾ ತರದ ಕಾರ್ಯಕ್ರಮಗಳಿಂದಾಗಿ ನಮ್ಮ ಮಂಗಳೂರಿನಲ್ಲಿ ಐಟಿಇಎಸ್ ತರದ ಸೆಕ್ಟರ್ಗಳು ಬಹಳ ವೇಗವಾಗಿ ಅಭಿವೃದ್ಧಿಯಾಗುತ್ತಿವೆ. 2025ರ ಸೆಪ್ಟೆಂಬರ್ 24ರಂದು ಆಯೋಜನೆಗೊಂಡಿದ್ದ ಮಂಗಳೂರು ಟೆಕ್ನೋವಾನ್ಸಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರ 1,000 ಕೋಟಿ ಮೊತ್ತದ ಹೂಡಿಕೆಯನ್ನು ಮಂಗಳೂರಿನ ಟೆಕ್ ಪಾರ್ಕ್ ಪ್ರಾಜೆಕ್ಟ್ ಅಲ್ಲಿ ಹೂಡಿಕೆ ಮಾಡುವುದಾಗಿ ಅನೌನ್ಸ್ ಮಾಡಿದ್ದು, ಈ ಯೋಜನೆಯಲ್ಲಿ 3.5 ಲಕ್ಷ ಸ್ಕ್ವೇರ್ ಫೀಟ್ ನಷ್ಟು ಐಟಿ ವರ್ಕ್ ಸ್ಪೇಸ್ ಅನ್ನು ಮಂಗಳೂರು ನಗರದಲ್ಲಿ ನಿರ್ಮಿಸಿ 3,500ಕ್ಕೂ ಹೆಚ್ಚು ಹೊಸ ಟೆಕ್ ಪ್ರೊಫೆಷನಲ್ಸ್ಗೆ ಅವಕಾಶಗಳನ್ನು ಸೃಷ್ಟಿಸಲಾಗುವುದು ಹಾಗೂ ಹೊಸ ಸ್ಟಾರ್ಟ್ಅಪ್ಗಳಿಗೆ ಹಾಗೂ ಹೊಸ ಇನ್ನೋವೇಟರ್ಗಳಿಗೆ ಪ್ರೋತ್ಸಾಹವನ್ನು ನೀಡಿ ಹೊಸ ಹೂಡಿಕೆಗಳನ್ನು ಪ್ರೋತ್ಸಾಹಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಇದೆಲ್ಲದರ ಜೊತೆಗೆ ಮಂಗಳೂರು ನಗರ ಸಮುದ್ರ ತೀರದಲ್ಲಿದ್ದು, ಸಮುದ್ರ ತೀರದಲ್ಲಿ ಹಾಸಲಾಗಿರುವ ಜಾಗತಿಕ ಕೇಬಲ್ ಸಂಪರ್ಕ ಮಂಗಳೂರು ನಗರಕ್ಕೆ ಇರುವ ಕಾರಣ ಮುಂದೆ ನಮ್ಮ ಭಾರತ ದೇಶದ ಐಟಿ ಕಂಪನಿಗಳ ಡಾಟಾ ಸೆಂಟರ್ ಹಬ್ ಆಗಿ ನಮ್ಮ ಮಂಗಳೂರು ನಗರ ರೂಪುಗೊಳ್ಳುತ್ತಿದೆ. ಮಂಗಳೂರು ನಗರದಲ್ಲಿ ಈ ಉದ್ದಿಮೆಗಳಲ್ಲಿ ಕೆಲಸ ಮಾಡಲು ಜನ, ಹೂಡಿಕೆ ಮಾಡಲು ಸಾಕಷ್ಟು ಜಾಗ, ನಮ್ಮ ರಾಜ್ಯ ಸರ್ಕಾರದ ಸಬ್ಸಿಡರಿ ಹಾಗೂ ಇನ್ಸೆಂಟಿವ್ ಕಾರ್ಯಕ್ರಮಗಳು ಹಾಗೂ ಉತ್ತಮ ಎಸ್ಇಝೆಡ್ ಪಾರ್ಕ್ಗಳು ಮಂಗಳೂರು ನಗರದಲ್ಲಿ ನಿರ್ಮಾಣ ಆಗಿರುವ ಕಾರಣ ನಮ್ಮ ಮಂಗಳೂರು ನಗರ ಮುಂದಿನ ನಮ್ಮ ದೇಶದ ಐಟಿ ಹಬ್ ಆಗಿ ರೂಪುಗೊಳ್ಳುತ್ತಿದೆ. ಇದೇ ವರ್ಷ 2025ರ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶ್ವದ ಪ್ರತಿಷ್ಠಿತ ಆಡಿಯೋ ಎಕ್ವಿಪ್ಮೆಂಟ್ಗಳನ್ನು ಉತ್ಪಾದನೆ ಮಾಡುವ ಬೋಸ್ ಕಂಪನಿ ತನ್ನ ಭಾರತದ ಪ್ರಪ್ರಥಮ R&D ಸೆಂಟರ್ ಅನ್ನು ಮಂಗಳೂರು ನಗರದಲ್ಲಿ ನಿರ್ಮಿಸುತ್ತಿದೆ. ಈ ಕಂಪನಿಯಲ್ಲಿ 75ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನು ನೀಡುವುದಾಗಿ ಕಂಪನಿ ಘೋಷಣೆಯನ್ನು ಮಾಡಿದೆ. ಈಗಾಗಲೇ ನಮ್ಮ ಮಂಗಳೂರು ನಗರ ಪೆಟ್ರೋಕೆಮಿಕಲ್ಸ್ ಮತ್ತು ರಿಫೈನರಿ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದು, ಮಂಗಳೂರು ರಿಫೈನರೀಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL, ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ NCF, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL,
ONGC ಮಂಗಳೂರು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, OMPL ಮತ್ತು JBF ಪೆಟ್ರೋಕೆಮಿಕಲ್ಸ್ ಕಂಪನಿಗಳು ಈಗಾಗಲೇ ತಮ್ಮ ಘಟಕಗಳನ್ನು ಮಂಗಳೂರು ನಗರದಲ್ಲಿ ಹೊಂದಿವೆ. ಈಗಾಗಲೇ ಮಂಗಳೂರು ನಗರದಲ್ಲಿ ನಿರ್ಮಾಣವಾಗಿರುವ ಸ್ಪೆಷಲ್ ಎಕನಾಮಿಕ್ ಝೋನ್ ನಲ್ಲಿ 13,000 ಕೋಟಿಗೂ ಹೆಚ್ಚು ಹೂಡಿಕೆಯನ್ನು ಈಗಾಗಲೇ ಕಂಪನಿಗಳು ಮಾಡಿವೆ. ONGC ಪ್ಲಾಂಟ್ ಒಂದೇ 7,500 ಕೋಟಿ ವೆಚ್ಚದಲ್ಲಿ ಗ್ರೀನ್ ಫೀಲ್ಡ್ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ ಅನ್ನು ಮುಂದೆ ಮಂಗಳೂರಿನ SEZ ನಲ್ಲಿ ನಿರ್ಮಿಸುವುದಾಗಿ ಘೋಷಣೆಯನ್ನು ಮಾಡಿದೆ. ಇಷ್ಟೆಲ್ಲ ಹೂಡಿಕೆಗಳನ್ನು ಆಕರ್ಷಿಸುತ್ತಿರುವ ನಮ್ಮ ಮಂಗಳೂರು ನಗರ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಒಂದು ಪ್ರತಿಷ್ಠಿತ IT ಹಬ್ ಹಾಗೂ ಪೆಟ್ರೋಕೆಮಿಕಲ್ ರಿಫೈನರಿ ಕ್ಷೇತ್ರದಲ್ಲಿ ಬಹಳ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿದೆ. ನಮ್ಮ ಅಖಂಡ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳು, ಎಲ್ಲಾ ಜಿಲ್ಲಾ ಕೇಂದ್ರಗಳು ಅಭಿವೃದ್ಧಿ ಆಗಬೇಕು. ಹೂಡಿಕೆಗಳನ್ನು ಆಕರ್ಷಿಸುವ ಮಟ್ಟಕ್ಕೆ ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು. ಅಂದರೆ ಆ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕವನ್ನು ಒದಗಿಸುವ ಹೆದ್ದಾರಿಗಳು ಹಾಗೂ ರೈಲ್ವೆ ಮಾರ್ಗಗಳು ಅಭಿವೃದ್ಧಿ ಆಗಬೇಕು. ಆ ನಗರದ ಸುತ್ತಲೂ ರಿಂಗ್ ರೋಡ್ ತರದ ರಸ್ತೆಯು ನಿರ್ಮಾಣವಾಗಬೇಕು. ನಗರದ ವಸತಿ ಪ್ರದೇಶಗಳಿಗೂ ಹಾಗೂ ಅಲ್ಲಿನ ಕೈಗಾರಿಕಾ ಪ್ರದೇಶಗಳಿಗೂ ಉತ್ತಮ ಸಂಪರ್ಕ ವ್ಯವಸ್ಥೆ ನಿರ್ಮಾಣವಾಗಬೇಕು. ಆಗ ಮಾತ್ರ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳು ಆ ನಗರಗಳಲ್ಲಿ ಹೂಡಿಕೆಯನ್ನು ಮಾಡಲು ಮುಂದಾಗುತ್ತಾರೆ. ಈಗ ನಮ್ಮ ರಾಜ್ಯ ಸರ್ಕಾರ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ಮಂಗಳೂರು ಹಾಗೂ ಬೆಂಗಳೂರಿನ ಮಧ್ಯೆ ಈಗಿರುವ ಸಿಂಗಲ್ ರೈಲ್ವೆ ಲೈನ್ ಸಂಪರ್ಕವನ್ನು ಡಬ್ಲಿಂಗ್ ಮಾಡಬೇಕು. ಹಿಂದೆ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದ್ದ ಬೆಂಗಳೂರು ಮಂಗಳೂರು ಎಕ್ಸ್ಪ್ರೆಸ್ ವೇ ತರದ ಕಾಮಗಾರಿಗೆ ವೇಗವನ್ನು ನೀಡಬೇಕು ಹಾಗೂ ಪ್ರತಿ ಮಳೆಗಾಲದಲ್ಲೂ ಹಾಳಾಗುವ ಪಶ್ಚಿಮ ಘಟ್ಟದ ರಸ್ತೆಗಳನ್ನು ಉತ್ತಮ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು. ಮುಂದೆ ಮಂಗಳೂರು ನಗರ ಅಭಿವೃದ್ಧಿ ಆಗುತ್ತಿದ್ದಂತೆ ಆ ಭಾಗದಲ್ಲಿ ಪ್ರವಾಸೋದ್ಯಮವೂ ಸಹಿತ ವೇಗವನ್ನು ಪಡೆದುಕೊಳ್ಳುತ್ತದೆ. ಆದ್ದರಿಂದ ಮಂಗಳೂರಿನ ವಾಟರ್ ಫ್ರಂಟ್ ತರದ ಪ್ರಾಜೆಕ್ಟ್ಗಳಿಗೆ ಒತ್ತನ್ನು ನೀಡಿ ಮುಂದೆ ನಮ್ಮ ಮಂಗಳೂರು ನಗರದಲ್ಲಿ ಪ್ರವಾಸೋದ್ಯಮವು ಅಭಿವೃದ್ಧಿ ಆಗುವ ತರದಲ್ಲಿ ಕೆಲಸಗಳನ್ನು ಸರ್ಕಾರ ಮಾಡಬೇಕು. ಕರಾವಳಿ ಭಾಗದ ಎಲ್ಲ ಧಾರ್ಮಿಕ ಹಾಗೂ ಮನೋರಂಜನೆಯ ಕ್ಷೇತ್ರಗಳಿಗೆ ಪ್ರವಾಸೋದ್ಯಮವು ಹೆಚ್ಚಾಗುವ ತರದಲ್ಲಿ ಈ ಭಾಗದಲ್ಲಿ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕು. ಈ ತರದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ 1 ಟ್ರಿಲಿಯನ್ ಎಕನಾಮಿ ಹೊಂದುವ ಕಡೆಗೆ ವೇಗವಾಗಿ ಸಾಗಬಹುದಾಗಿದೆ. ಈ ತರದ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಸರ್ಕಾರ ಕೈಗೆತ್ತಿಕೊಳ್ಳಲಿ ಎಂದು ಆಗ್ರಹಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.